23ನೇ ವಚನ ವಿಜಯೋತ್ಸವದ ಪ್ರಯುಕ್ತ ಬಸವ ಕಾಯಕ ದಾಸೋಹ ಫೌಂಡೇಶನ್ ವತಿಯಿಂದ 3 ದಿನಗಳ ಕಾಲ ಕೌಶಲ್ಯ ಅಭಿವೃದ್ಧಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಬೀದರ್ನ IMA ಹಾಲ್ನಲ್ಲಿ ಕಾರ್ಯಾಗಾರಕ್ಕೆ ಚಾಲನೆಯನ್ನು ದೊರೆಯಿತು. ಕಾರ್ಯಾಗಾರಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದಂಥ ಜಿಲ್ಲಾ ಪಂಚಾಯತ್ CEO ಗಿರೀಶ್ ಬದೋಲಿ ಅವರು ಬಸವರಾಜ್ ಧನ್ನೂರ್ ಅವರು ತುಂಬಾ ಅತ್ಯುತ್ತಮ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ದೇಶದಲ್ಲಿ ಯುವ ಸಮೂಹ ಎಚ್ಚೆತ್ತವಾಗಿದೆ. ಅದರಿಂದ ಆ ಯುವ ಸಮೂಹವನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಯುವಕರು ಸಹ ಡಿಗ್ರಿ ಪಡೆದರೆ ಮಾತ್ರ ಸಾಲದು, ಈ ರೀತಿಯ ಕೌಶಲ್ಯಗಳನ್ನು ಕರಗತ ಮಾಡಿಕೊಳ್ಳಬೇಕು ಎಂದರು. ಯುವಕರು ತಮ್ಮ ಎನರ್ಜಿ ಇರುವಾಗಲೇ ಹಲವಾರು ಕೌಶಲ್ಯಗಳನ್ನು ಕಲಿಯಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ತಂತ್ರಜ್ಞಾನಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂದರು. ಅದಕ್ಕಾಗಿ ನಾವು ಏನು ಮಾಡಬೇಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಂಪ್ಲಾಯ್ಮೆಂಟು ಮತ್ತು ಸ್ಕಿಲ್ ಟ್ರೈನಿಂಗ್ ಮಾಡಬೇಕು. ಈಗ ನಾವು ನಮ್ಮ ಜಗತ್ತು ಸ್ಕಿಲ್ ಕ್ಯಾಪಿಟಲ್ ಆಗಬೇಕಂತ ನಮ್ಮ ಕೆಲವೊಂದು ಯೋಜನೆಗಳು ಕೂಡ ಇದೆ. ಸ್ಕಿಲ್ ಇಂಡಿಯಾ, ಪ್ರಧಾನ ಮಂತ್ರಿ ಕೌಶಲ್ಯ ಯೋಜನಾ, ನಮ್ಮ ರಾಜ್ಯ ಸರ್ಕಾರದ ಯುವ ನಿಧಿ ಎಲ್ಲ ಯೋಜನೆಗಳದ್ದು ನಾವು ಸ್ಕಿಲ್ ಡೆವಲಪ್ಮೆಂಟ್, ಸ್ಕಿಲ್ ಟ್ರೈನಿಂಗ್ಗಳನ್ನು ಸರ್ಕಾರ ವತಿಯಿಂದ ಕೂಡ ಮಾಡ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ NGOಗಳ ತರ ಬಸವ ಕಾಯಕ ದಾಸೋಹ ಫೌಂಡೇಶನ್ಗಳು ಕೂಡ ಅವ್ರ ವತಿಯಿಂದ, ರೋಟರಿ ಕ್ಲಬ್ ಎಲ್ಲರೂ ಕೂಡ ಅವ್ರ ವತಿಯಿಂದ ಈ ಸ್ಕಿಲ್ ಡೆವಲಪ್ಮೆಂಟ್ ಅನ್ನು ಆಯೋಜನೆ ಮಾಡಿದ್ದಾರೆ. ಅದು ಬಹಳ ಪ್ರಶಂಸೆಯ ಸಂಗತಿ. ನಂತರ ಬಸವ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷೆ ಗಂಗಾಂಬಿಕೆ ಅಕ್ಕನವರು ಮಾತನಾಡಿ, ಬಸವಣ್ಣನವರು ಜಾತಿಯನ್ನ ತೆಗೆದುಹಾಕಿ ಅದು ಜಾತಿಯಲ್ಲ ಕಾಯಕ ಅಂತ ಇಡೀ ಜಗತ್ತಿಗೆ ಸಾರಿ ಸಾರಿ ಹೇಳಿದರು. ಕಾಯಕದಲ್ಲಿ ದೊಡ್ಡ ಕಾಯಕ, ಸಣ್ಣ ಕಾಯಕ ಎಂಬ ಭೇದವಿರುವುದಿಲ್ಲ. ಪ್ರತಿಯೊಂದು ಕಾಯಕಕ್ಕೂ ತನ್ನದೇ ಆದ ಶ್ರೇಷ್ಠತೆಗಳಿವೆ. 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಸಹ ಅದನ್ನೇ ಹೇಳಿದ್ದಾರೆ. ಬಸವಾದಿ ಶರಣರ ಆಶಯದಂತೆ ಇಂದು ಬಸವ ತತ್ವ ನಿಷ್ಠರಾದಂಥ ಬಸವರಾಜ್ ಧನ್ನೂರ್ ಅವರು 3 ದಿನಗಳ ಕೌಶಲ್ಯ ಅಭಿವೃದ್ಧಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದಾರೆ. ಅವರ ಮಗಳು ಸ್ಫೂರ್ತಿ ಧನ್ನೂರ್ ಕೂಡ ಅವರ ತಂದೆಯ ರೀತಿಯಲ್ಲಿಯೇ ಸಮಾಜಮುಖಿ ಕೆಲಸದಲ್ಲಿ ತೊಡಗಿಸಿಕೊಂಡಿರುವುದು ಅತೀವ ಸಂತೋಷ ತಂದಿದೆ ಎಂದರು. ಇಲ್ಲ, ಯಾರ್ಯಾರಿಗೆ ಏನೇನು ಕೊರತೆ ಅದನೋ, ಸಮಾಜದಲ್ಲಿ ಏನು ಕೊರತೆ ಅದ ಅದನ್ನು ಪೂರೈಸಬೇಕು ಅಂತಕ್ಕಂಥದ್ದು ಚಿಂತನೆ ಮಾಡಿ ಅದನ್ನು ಅಲ್ಲಿ ಮಾಡ್ತಾ ಇದ್ರು. ಹಾಗೇನೆ ನಮ್ಮ ಬಸವರಾಜ್ ಧನ್ನೂರ್ ಅವರು ಕೂಡ ಈ ಸಮಾಜದ ಬಗ್ಗೆ ಚಿಂತನೆ ಮಾಡಿ ನಮ್ಮ ಸಮಾಜ ಯಾವ ರೀತಿಯಾಗಿ ಬೆಳೆಸಬೇಕು, ಯುವ ಶಕ್ತಿ ಯಾವ ರೀತಿಯಾಗಿ ಒಳ್ಳೆಯ ಮಾರ್ಗಕ್ಕೆ ತರಬೇಕು ಅಂತಕ್ಕಂಥ ಚಿಂತನೆ ಮಾಡಿ ಈ ಒಂದು ಕಾರ್ಯಾಗಾರವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಗುರು ಬಸವಣ್ಣನವರು ಕೊಡ್ಲಿ. ಅವರ ಬಸವ ಕಾಯಕ ಫೌಂಡೇಶನ್ ಇಂದ ಇನ್ನು ಹೆಚ್ಚಿನ ಸೇವೆ ಈ ಒಂದು ಸಮಾಜಕ್ಕೆ ಆಗ್ಲಿ ಅಂತ ತಿಳ್ಕೊಂಡು ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ಅಭಿನಂದಿಸಬೇಕು. ಬಸವಣ್ಣನವರ ಆಶೀರ್ವಾದ ಅವರ ಕುಟುಂಬದವರಿಗೆ ಇರಲಿ. ಧನ್ನೂರು ಚಿಕ್ಕ ವಯಸ್ಸಿನಲ್ಲೇ ಇದೊಂದು ಆರ್ಗನೈಸ್ ಮಾಡಿ ಅವರ ಅಪ್ಪನ ಜವಾಬ್ದಾರಿಯನ್ನು ಬಹಳ ಸಮರ್ಥವಾಗಿ ನಿಭಾಯಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ಅವರು ಬೆಳೆಸ್ಕೊಳ್ತಾ ಇದ್ದಾರಲ್ಲ, ಅದು ನಮ್ಗೆ ಬಹಳ ಸಂತೋಷ ತಂದುಕೊಟ್ಟಿದೆ. ಸ್ಫೂರ್ತಿ ಧನ್ನೂರವರಿಗೂ ಕೂಡ ನಾವೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು ಅಂತ ಪ್ರಾರ್ಥಿಸ್ತಾ, ನಂತರ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದಂಥ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂಥ BKD ಫೌಂಡೇಶನ್ ಅಧ್ಯಕ್ಷರಾದ ಬಸವರಾಜ್ ಧನ್ನೂರ್ ಅವರು ಯುವಕರಲ್ಲಿ ಕೌಶಲ್ಯವನ್ನು ವೃದ್ಧಿಸಲು BKD ಫೌಂಡೇಶನ್ ವತಿಯಿಂದ ಕೌಶಲ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಸುಮಾರು 60ಕ್ಕೂ ಹೆಚ್ಚು ಜನರು ಕಾರ್ಯಾಗಾರದಲ್ಲಿ ಭಾಗಿಯಾಗಿದ್ದಾರೆ ಎಂದರು. ಬೀದರ್ ನಗರದಲ್ಲಿ ಬಸವ ಕಾಯಕ ದಾಸೋಹ ಫೌಂಡೇಶನ್ ಅಂದರೆ BKD ಫೌಂಡೇಶನ್ ವತಿಯಿಂದ 23ನೇ ವಚನ ವಿಜಯೋತ್ಸವದ ಅಂಗವಾಗಿ ಅದರ ಪ್ರಯುಕ್ತವಾಗಿ 3 ದಿನಗಳ ಉಚಿತ ಕೌಶಲ್ಯ ಅಭಿವೃದ್ಧಿ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದೆ. ಎಲೆಕ್ಟ್ರಿಕಲ್ ಸ್ವಿಚ್ ಗೇರ್ ಮತ್ತು ಅದರ ಅನ್ವಯಗಳ ಕುರಿತು ಈ 3 ದಿನಗಳ ಒಂದು ಕಾರ್ಯಾಗಾರ ತುಮಕೂರಿನ ಸುಪ್ರಸಿದ್ಧ DV ಸನ್ ಅನ್ನುವಂಥ ಒಂದು ಸಂಸ್ಥೆ ಇಲ್ಲಿ ನಡೆಸಿಕೊಡ್ತಾ ಇದೆ. ಸುಮಾರು 45 ವರ್ಷಗಳ ಅನುಭವ ಇರುವಂತಹ 500 ಕಾರ್ಯಾಗಾರಗಳನ್ನು ಮಾಡಿರುವಂಥ ಸುಮಾರು 5,000 ವಿದ್ಯಾರ್ಥಿಗಳಿಗೂ ಹೆಚ್ಚು ತರಬೇತಿಯನ್ನು ನೀಡಿರುವಂಥ ಸಂಸ್ಥೆ ಅದು DV ಸನ್ ಸಂಸ್ಥೆ. ಅವರು ಇವತ್ತು ಈ 3 ದಿನಗಳಲ್ಲಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಇವತ್ತು ಸುಮಾರು ನಾವು 60 ಸ್ಟೂಡೆಂಟ್ಸಿಗೆ ಇದು ರೆಸ್ಟ್ರಿಕ್ಟೆಡ್ ಇತ್ತು, ಆದರೆ 70 ಸ್ಟೂಡೆಂಟ್ಸ್ ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆ ಈಗಾಗಲೇ ನೆರವೇರಿದೆ. ಬೀದರ್ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವಂತಹ ಶ್ರೀ ಗಿರೀಶ್ ಬದೋಲಿ ಅವರು ಇದನ್ನು ಉದ್ಘಾಟಿಸಿ ಮಾತನಾಡಿ ಹೋಗಿದ್ದಾರೆ. ಅದೇ ರೀತಿ ಅನೇಕ ಶಿಕ್ಷಣ ಸಂಸ್ಥೆಗಳ ಗಣ್ಯರು, ಪೂಜ್ಯ ಅಕ್ಕ ಡಾಕ್ಟರ್ ಗಂಗಾಂಬಿಕೆಯವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳು ಇದರ ಸದುಪಯೋಗ ಪಡ್ಕೊಂಡು ಕೌಶಲ್ಯ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಅನ್ನುವಂಥದ್ದನ್ನು ಬೆಳೆಸ್ಕೊಳ್ಬೇಕನ್ನುವಂಥ ಒಂದು ಮುಖ್ಯ ಉದ್ದೇಶ ನಮ್ಮ BKD ಫೌಂಡೇಶನ್ ಈ ರೀತಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದೆ.
ಇನ್ನು ಈ ಕಾರ್ಯಕ್ರಮದಲ್ಲಿ HKE ಸೊಸೈಟಿಯ ಆಡಳಿತ ಮಂಡಳಿ ಸದಸ್ಯರಾದ ಡಾಕ್ಟರ್ ರಜನೀಶ್ ವಾಲಿ ಅವರು ಮತ್ತು KRE ಸೊಸೈಟಿಯ ಕಾರ್ಯದರ್ಶಿ ಸತೀಶ್ ಪಾಟೀಲ್, ಪ್ರಜಾವಾಣಿಯ ಪತ್ರಿಕೆಯ ವರದಿಗಾರರಾದಂಥ ಶಶಿಕಾಂತ್ ಶೆಂಬೇಳಿ, JND ಇಂಜಿನಿಯರಿಂಗ್ ಕಾಲೇಜಿನ ನಿರ್ದೇಶಕರಾದ ಸರ್ದಾರ್ ಪುನೀತ್ ಸಿಂಗ್ ಮತ್ತು IMA ಅಧ್ಯಕ್ಷರಾದಂಥ ಡಾಕ್ಟರ್ ವಿಜಯ್ ಕುಮಾರ್ ಕೋಟೆ, ಬಸವ ಕಲ್ಯಾಣ್ ಇಂಜಿನಿಯರಿಂಗ್ ಕಾಲೇಜಿನ ನಿರ್ದೇಶಕರಾದ ಸಂತೋಷ್ ತಾಳಂಪಳ್ಳಿ, DBSN ಟ್ರೈನಿಂಗ್ ಡಿವಿಷನ್ CEO ಶಿವಾನಂದ್ DV, ವಚನ ವಿಜಯೋತ್ಸವದ ಕಾರ್ಯಾಧ್ಯಕ್ಷ ವಿಶ್ವನಾಥ್ ಕಾಜಿ, JLM ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಜೊನ್ನಿಕೇರಿ, ರೋಟರಿ ಕಲ್ಯಾಣ ಝೋನ್ ಸಹಾಯಕ ಗವರ್ನರ್ ಸೂರ್ಯಕಾಂತ್ ರಾಮಶೆಟ್ಟಿ, ಹೈ ಐಡಿಯಲ್ಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ನ CEO ಸಚ್ಚಿದಾನಂದ್ ಚಿದ್ರೆ, BKD ಫೌಂಡೇಶನ್ನ ಕಾರ್ಯದರ್ಶಿ ಸುವರ್ಣ ಬಸವರಾಜ್ ಧನ್ನೂರ್ ಹಾಗೂ ಅನೇಕರು ಇದೇ ವೇಳೆ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಸ್ಫೂರ್ತಿ ಧನ್ನೂರ್ ಅವರು ನಿರೂಪಣೆಯನ್ನ ಮಾಡಿದರು.